ನಟ ದರ್ಶನ್ ಕ್ರೌರ್ಯಕ್ಕೆ ಮುಗಿಬಿದ್ದ ಸ್ಯಾಂಡಲ್ವುಡ್ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಮುಗಿಬಿದ್ದಿದ್ದು ಸರಿಯಲ್ಲ. ಅಶ್ವಿನಿ ಪುನೀತ್ಗೆ ಕೂಡ ಮೆಸೇಜ್ ಮಾಡಿದಾಗ ದರ್ಶನ್ ಏನು ಮಾಡ್ತಿದ್ರು? ರಿಪಬ್ಲಿಕ್ ಕನ್ನಡದಲ್ಲಿ ನಟಿ ಸುಷ್ಮಾ ವೀರ್, ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು, ಜಯಶ್ರೀ ಅವರ ಮಗಳು, ದರ್ಶನ್ ಬೆಂಬಲಿಗರಿಗೆ ಬುದ್ಧಿ ಹೇಳಬೇಕಿತ್ತು ಆಗ ಅಂತಂದರೆ ಅವತ್ತು ದರ್ಶನ್ ಅಭಿಮಾನಿಗಳು ಪುನೀತ್ ಅವರ ಪತ್ನಿಯವರಿಗೂ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ ಸುಷ್ಮಾ ವೀರ್. ಆ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಅವ್ರು ಹೇಳಬೇಕಿತ್ತಲ್ವ ಅಂತೇಳಿ ಭಾಳ ಒಳ್ಳೆ ಪಾಯಿಂಟ್ ತಗೊಂಡಿದ್ದಾರೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಮ್ ಸಿನಿಮಾ ರಿಪೋರ್ಟರ್ ಆಗಿರುವಂಥ ವಿಜಯ್ ಮಾತಾಡಿಸಿದ ಸುಷ್ಮಾ ವೀರ್ ಅವರನ್ನು ಕೇಳಿಸ್ಕೊಳ್ಳಿ. ಇದೇ ದರ್ಶನ್ ಬೆಂಬಲಿಗರೊಬ್ಬರು ಕೂಡ ಒಂದಷ್ಟು ಜನ ಅವರಿಗೆ ಕೂಡ ಈ ರೀತಿ ಕಮೆಂಟ್ ಮಾಡಿದ್ರು ಅನ್ನೋದು ಯಾರಿಗೆ ನಾನು ಹೇಳ್ತಾ ಇರೋದು, ಈಗ ಅವ್ರ ಕಡೆ ಅವರು ಕಮೆಂಟ್ ಮಾಡ್ತಾರಲ್ಲ, ಇವಾಗ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಅವರ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾರಲ್ಲ, ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಎಷ್ಟು ಮಹಾ ಸರಿ. ನಾ ಹೇಳೋದು, ಅಶ್ವಿನಿ ಅವರು ತುಂಬ ಒಳ್ಳೆ ಹೃದಯ ಇರೋವಂಥ ಆಕೆ, ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಎರಡೂ ಇರೋವಂಥ ಆಕೆ. ಇಂಥ ದೊಡ್ಡ ದುರಂತ ಆದಮೇಲೆ ಇಲ್ಲಿ ನನಗಿನ್ನೇನು ಇಲ್ಲಪ್ಪ, ಈ ತುಂಬ ನೋವು ನೋಡ್ಬಿಟ್ಟಿದ್ದೀನಿ ನಾನು ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಎರಡೂ ಹೆಣ್ಮಕ್ಳನ್ನ ಕರ್ಕೊಂಡು, ಬೇಡಮ್ಮ ಸಿನಿಮಾ ಹೆಣ್ಮಕ್ಳ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೊರಟೋಗ್ಬಿಡ್ಬೋದಾಗಿತ್ತು. ಆದರೆ ಇಲ್ಲ, ನನ್ನ ಗಂಡ ನಂಬಿದ್ದು ಕನ್ನಡಿಗರನ್ನ. ನನ್ನ ಗಂಡ ಕನ್ನಡ ಸಿನಿಮಾಲಿ ಏನಾದರೂ ಒಂದು ಮಾಡಬೇಕು ಅಂತಿದ್ದವನು. ನನ್ನ ಮಾವಂದಿರು ಇದರಲ್ಲಿದ್ದವರು, ನಾನು ಇಲ್ಲಿ ನಿಂತವ್ರ ಕನಸನ್ನ ನನಸು ಮಾಡಬೇಕು ಅಂತ ಇವತ್ತು ಪ್ರೊಡಕ್ಷನ್ನ ಕೈ ಹಿಡಿದು 500-600 ಫ್ಯಾಮಿಲಿಗಳಿಗೆ ಊಟ ಹಾಕ್ತಾ ಇದ್ದಾರೆ ರೀ. ಅವ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅಥವಾ ಇವ್ರು ಏನು ಸಾಧಿಸಿದ್ದಾರೆ? ಅವತ್ತಿನ ದಿನ ದರ್ಶನ್ ಅವರು ನಿಂತು ಇಂಥ ಮಾತಾಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ, ಒಂದು ಹೆಣ್ಣು ಬಗ್ಗೆ ಇಷ್ಟು ಕೇವಲವಾಗಿ ನೋಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದುಬಿಟ್ಟಿದ್ದಿದ್ರೆ ಬೇರೆ ಆಗಿಬಿಟ್ಟಿರೋದು. ನೋಡಿ, ಒಂದು ಹೇಳ್ತೀನಿ, ನಾನು ನಂಬೋದೇನು ಅಂದರೆ ಯಥಾ ರಾಜ ತಥಾ ಪ್ರಜಾ. ಇವರೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಈ ಸರ್ಕಸ್ಸು, ಇದು ಅವ್ರನ್ನ ಮೆಚ್ಚಿಸೋದಕ್ಕೆ, ನಿಜವಾಗ್ಲೂ ಅವ್ರ ಬಗ್ಗೆ ಇರೋ ಕಾಳಜಿಗಲ್ಲ. ಆಚೆ ಬಂದು ಅಣ್ಣ ನಿನಗೋಸ್ಕರ ನಾನು ಇದು ಮಾಡಿದೆ, ಅಣ್ಣ ಇದು ಮಾಡಿದೆ, ಇದನ್ನೆಲ್ಲ ಹೇಳ್ಕೊಳಕ್ಕೆ ಅವ್ರು ಮಾಡ್ತಾ ಇರೋದು. ಕಂಡವ್ರ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನೋಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು. ಯಾಕಪ್ಪ, ನಿಮ್ಮ ಮನೇಲಿ ನಿಮ್ಮ ಯಜಮಾನರು ನಿಮ್ಮ ಬಾಸ್ ಒಬ್ಬರೇನಾ ಗಂಡಸರು ಅಥವಾ ಇದು ಅಂತ ಹೇಳೋದು? ಪಾಪ ಆ ಹೆಣ್ಮಕ್ಳಿಗೆ ತಂದೆ ಇಲ್ವಾ? ಆ ಹೆಣ್ಮಕ್ಳಿಗೆ ಅಣ್ಣಂದಿರಿಲ್ವಾ? ಅವ್ರೇನು ಮಾಡಬೇಕು? ಅವರು ನಿಮ್ಮನ್ನೆಲ್ಲ ಹಿಡ್ಕೊಂಡು ಹಿಂಗೆ ಚಚ್ಬೋದು ತಾನೆ. ಇದು ಸಲ್ಯೂಷನ್ ಅಲ್ಲ. ಹೇಳೋದು ಅಣ್ಣವ್ರ ಫ್ಯಾನ್ಸು ಎಲ್ಲಾದರೂ ಒಬ್ಬರಾದರೂ ಇಷ್ಟು ಅಸಭ್ಯವಾಗಿ ಮಾತಾಡೋದನ್ನು ನೋಡಿದ್ದೀರಾ? ಯಥಾ ರಾಜ ತಥಾ ಪ್ರಜಾ. ಮತ್ತು ಈ ಅಂದರೆ ದರ್ಶನ್ ಫ್ಯಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಕಮೆಂಟ್ ಮಾಡಿದಾಗ ಇವರು ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ಬೋದಾಗಿತ್ತು ಅಥವಾ ಅಲ್ಲೇ ಹೇಳ್ಬೋದಾಗಿತ್ತು. ನಾನು ಬಹಿರಂಗವಾಗಲಿ ಆಮೇಲೆ ಆಗಲಿ ಯಾವ ಮೇಲೆ ಆಗಲಿ ಹೇಳಬೇಕಾಗಿತ್ತು. ನನ್ನ ಫ್ಯಾನ್ಸ್ ಆದವರು ಇನ್ನೊಬ್ಬರು ಹೆಣ್ಣು ಮಕ್ಕಳನ್ನ ಇಷ್ಟು ಕೇವಲವಾಗಿ ನೋಡಲ್ಲ, ಮಾತಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳನ್ನ ಗೌರವಿಸ್ತೀನಿ, ನನ್ನ ಫ್ಯಾನ್ ಅನ್ನಿಸ್ಕೊಂಡವ್ರು ನೀವು ಹೆಂಗೆ ಮಾಡ್ತೀರಾ ಅಂತ ಒಂದು ಹೇಳಿಕೆ ಕೊಟ್ಟುಬಿಟ್ಟಿದ್ದಿದ್ರೆ, ನಿಜವಾದ ಫ್ಯಾನ್ಸೇ ಆಗಿದ್ದರೆ ಸುಮ್ಮನಾಗಿರೋರು. ಅಣ್ಣ ನಮ್ಮನ್ನು ಭಾಳ ಇದು ಮಾಡ್ತಾರಪ್ಪ, ನಾವು ನೋವು ಮಾಡಿಬಿಟ್ವಿ, ನೀವು ಹಿಂಗೆ ಮಾತಾಡಿರೋದು ನನಗೆ ನೋವಾಗಿದೆ, ನಾನು ಅನ್ನ ತಿಂದ ಮನೆ ಅದು, ನೀವು ಅವ್ರ ಬಗ್ಗೆ ಹಂಗೆ ಹೇಳ್ಬೋದಾ? ಅವ್ರ ಮನೆ ಸೊಸೆ ಬೇರೆ ಅಲ್ಲ, ಕರ್ನಾಟಕದ ಸೊಸೆ ಬೇರೆ ಅಲ್ಲ, ಹೇಗೆ ನೀವು ಹೀಗೆ ಮಾತಾಡಿದ್ರಿ ಅಂತ ಒಂದು ಮಾತು ಕೇಳಿಬಿಟ್ಟಿದ್ದಿದ್ರೆ, ಒಂದೇ ಮಾತು, ನನಗೆ ಬಹಳ ನೋವಾಗಿದ್ದದು. ಏಕೆಂದರೆ ಆಕೆ ಎಲ್ಲೂ ಯಾರ ಹತ್ರನೂ ಏನೂ ಮಾತಾಡಲ್ಲ. ಎಷ್ಟು ನಿಜವಾದ ಗೃಹಿಣಿ ರೀ ಅದು, ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತಿದೆ ಅದು. ಎಕ್ಸಾಕ್ಟ್ಲಿ. ಸುಷ್ಮಾ ವೀರ್ ಹಿರಿಯ ನಟಿ ಜಯಶ್ರೀ ಅವರ ಮಗಳು, ಆಮೇಲೆ ರಂಗಕರ್ಮಿ ಅವರ ಮೊಮ್ಮಗಳು, ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ಒಂದು ಮಾತನ್ನು ಅವ್ರು ಹೇಳ್ತಾರೆ ನೋಡಿ, ಕರೆಕ್ಟ್ ಅವ್ರು ಹೇಳಿದ್ದು. ಅವತ್ತು ಪುನೀತ್ ರಾಜ್ಕುಮಾರ್ ಅವರ ಪತ್ನಿಗೆ ಆ ಥರ ಮೆಸೇಜ್ಗಳು ಹೋಯಿತು ಅಂತ ಹೇಳುವಾಗ, ಮತ್ತು ಜಗ್ಗೇಶ್ ಅವರ ಮೇಲೆ ಆ ಥರ ಅಟ್ಯಾಕ್ಗಳಾದಾಗ ಹೇಳಬೇಕಾಗಿತ್ತು, ಆ ಥರ ಮಾಡುವಂಗಿಲ್ಲ ಅಂತೇಳಿ. ಅಲ್ಲಿ ನನಗನ್ನಿಸೋದು ಮುಖ್ಯಮಂತ್ರಿ ಚಂದ್ರ ಅವರು ಹೇಳಿದಂಥ ಮಾತು, ಆರ್ಥಿಕವಾಗಿ ದುರ್ಬಲರನ್ನ ಜೊತೆಗಿಟ್ಕೊಳ್ಳೋದು, ಆಮೇಲೆ ತನಗಿಂತ ಹೆಚ್ಚು ಜ್ಞಾನ ಇಲ್ಲದವರನ್ನು ಜೊತೆಗಿಟ್ಕೊಳ್ಳೋದು,
ಹೇಳಿದ್ದಕ್ಕೆಲ್ಲ ಚಪ್ಪಾಳೆ ಹೊಡೆಯೋರನ್ನ ಜೊತೆಗಿಟ್ಕೊಳ್ಳೋದು. ಕೆಲವ್ರು ಏನು ಮಾಡಿರ್ತಾರೆ, ಕೆಲವರು ದೊಡ್ಡ ದೊಡ್ಡ ದೊಡ್ಡವರೆಲ್ಲ ತಮ್ಮ ಸುತ್ತಮುತ್ತ ಜ್ಞಾನಿಗಳನ್ನು ಇಟ್ಕೊಂಡಿರ್ತಾರೆ. ಅಂದರೆ ತಪ್ಪು ಸಹಜ ಆಗೇ ಆಗುತ್ತೆ ರೀ, ಮನುಷ್ಯ ತಪ್ಪು ಮಾಡ್ತಾನೆ. ಇದು ಸರಿಯಲ್ಲ ಸರಿ ಅಂತ ಹೇಳೋನು ಒಬ್ಬ ಬೇಕಾಗತ್ತೆ ಅಂತೇಳಿ. ಎನಿವೆ, ಈಗೊಂದು ಬ್ರೇಕ್ ಆದ ನಂತರ